ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿ ಜಾತಕರಿಗೆ ಈ ಬರುವಂತಹ ಏಪ್ರಿಲ್ ಮಾಸದಲ್ಲಿ ಗ್ರಹ ಸಂಚಾರವು ಯಾವ ರೀತಿ ಇದೆ, ಗೋಚಾರ ಫಲಗಳು ಯಾವ ವಿಷಯವನ್ನು ಸೂಚಿಸ್ತಾ ಇದೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡುವಂತಹ ಮುಖಾಂತರ ನಮಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಧನಸ್ಸು ರಾಶಿ ಜಾತಕದವರಿಗೆ ಈ ಮಾಸದಲ್ಲಿ ಪಂಚಮ ಸ್ಥಾನದಲ್ಲಿರುವಂತಹ ಶುಕ್ರ, ಸಪ್ತಮ ಸ್ಥಾನದಲ್ಲಿರುವಂತಹ ಗುರು, ರಾಶ್ಯಾಧಿಪತಿ ರಾಶಿಯನ್ನು ನೋಡ್ತಾ ಶುಭ ಫಲಗಳನ್ನು ಕೊಡ್ತಾ ಇದ್ದಾರಾ, ಅಥವಾ ಚತುರ್ಥ ಸ್ಥಾನದಲ್ಲಿರುವಂತಹ ರವಿ, ಕುಜ, ಬುಧ ಮತ್ತು ಶನಿ ಪರಮಾತ್ಮರು ಜೀವನದಲ್ಲಿ ಚಾಲೆಂಜಸ್ ನೀಡ್ತಾ ಇದ್ದಾರಾ, ಅಥವಾ ತೃತೀಯ ಮತ್ತು ಭಾಗ್ಯಸ್ಥಾನದಲ್ಲಿರುವಂತಹ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇರುವುದರಿಂದ ಧನುಸ್ಸು ರಾಶಿಯವರಿಗೆ ಒಂಥರ ಕಾಲಸರ್ಪ ದೋಷ ಉಂಟಾಗಿದೆಯಾ? ಒಂದು ರೀತಿ ವಿಚಿತ್ರವಾಗಿರುವಂತಹ ಗ್ರಹ ಸ್ಥಿತಿಯನ್ನು, ಗೋಚಾರ ಫಲಗಳನ್ನು ಧನಸ್ಸು ರಾಶಿಯವರಿಗೆ ಈ ಮಾಸದಲ್ಲಿ ನೋಡಬಹುದು. ಅದಕ್ಕೆ ಪ್ರತ್ಯೇಕವಾಗಿ ವಿಡಿಯೋ ಕಂಪ್ಲೀಟಾಗಿ ಹೇಳಿ. ಧನಸ್ಸು ರಾಶಿಯವರಿಗೆ ಒಂದು ಅಪರೂಪವಾಗಿರುವಂತಹ ಒಂದು ಗ್ರಹ ಸಂಚಾರ ನೋಡಿ. ಚತುರ್ಥ ಸ್ಥಾನದಲ್ಲಿ 4 ಗ್ರಹಗಳು ಚಾತುರ್ಗ್ರಾಹಿ ಗ್ರಹಕೂಟವನ್ನು ನಿರ್ಮಾಣ ಮಾಡ್ತಾ ಇದ್ದರೆ, ಪಂಚಮ ಸಪ್ತಮ ಸ್ಥಾನದಲ್ಲಿ ಗುರು ಶುಕ್ರರು ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗ್ತಿದ್ರೆ, ತೃತೀಯ ಭಾಗ್ಯಸ್ಥಾನದಲ್ಲಿರುವಂತಹ ರಾಹುಕೇತುಗಳು ಒಂಥರ ಸರ್ಪದೋಷವನ್ನು ಉಂಟು ಮಾಡ್ತಾ ಇದ್ದರೆ, ಮತ್ತು ಒಳ್ಳೆಯ ಫಲಗಳೇ ಇದೆಯಾ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಹೇಳಬಹುದು. ಏನೇ ಆದರೂ ರಾಶ್ಯಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ರಾಶಿಯನ್ನು ಸಪ್ತಮ ಸ್ಥಾನದಲ್ಲಿದ್ದು ನೋಡಿದ್ರೂ ಕೂಡ ಈ ಮಾಸದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಆ ಗುರುವಿನ ಬಲದಿಂದ, ರಾಶ್ಯಾಧಿಪತಿಯ ಬಲದಿಂದ ಇವೆಲ್ಲವೂ ಕೂಡ ಓವರ್ಕಮ್ ಮಾಡುವಂತಹ ಶಕ್ತಿ ನಿಮಗೆ ಇರುತ್ತೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ಧನಸ್ಸು ರಾಶಿಯವರಿಗೆ ಯಾರು ಹೇಳುವಂತಹ ಅವಶ್ಯಕತೆ, ಯಾರ ಹತ್ರನೂ ಹೇಳಿಸ್ಕೊಳ್ಳುವಂಥ ಇವರ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ಇವರ ಆಲ್ವೇಸ್ ಲೈಕ್ ದೇ ಆರ್ ಥಿಂಕಿಂಗ್ ಅಬೌಟ್ ದೇರ್ ಗೋಲ್ಸ್. ಒಂದು ಟಾರ್ಗೆಟ್, ಒಂದು ಗೋಲ್ ಇಟ್ಕೊಂಡಿರ್ತಾರೆ, ಲೈಫಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಅದನ್ನು ಅಚೀವ್ ಮಾಡೋದಕ್ಕೆ ಸತತವೂ ಪ್ರಯತ್ನ ಮಾಡುವಂತಹ ಒಂದು ಸಾಧಕರ ಲಕ್ಷಣಗಳು ಇರುತ್ತೆ. ಸಮಸ್ಯೆಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರುವಿನ ರೂಪದಲ್ಲಿ ಒಳ್ಳೆಯ ಸಜೆಷನ್ಸ್ ಹೇಳುವಂತಹ ಗುರುವಿನ ಲಕ್ಷಣಗಳು ಇರುತ್ತೆ. ಇಂತಹ ಧನಸ್ಸು ರಾಶಿ, ಅದಕ್ಕೆ ನಾವು ಗುರುವಿನ ರಾಶಿ ಅಂತ ಹೇಳ್ತಾ ಇರ್ತೇವೆ. ಯಾವ ರೀತಿ ಅಂದರೆ ಇದು ಸಾಕ್ಷಾತ್ ಗುರು. ನಾವು ನೋಡಿ, ದ್ರೋಣಾಚಾರ್ಯರಾಗಿರಬಹುದು, ವಿಶ್ವಾಮಿತ್ರರಾಗಿರಬಹುದು, ನಾವು ಪುರಾಣ ಇತಿಹಾಸಗಳಲ್ಲಿ ಗುರು ತಮ್ಮ ಶಿಷ್ಯಂದಿರನ್ನು ಯಾವ ರೀತಿ ಅತ್ಯಂತ ಬಲಶಾಲಿಯಾಗಿ ಮಾಡ್ತಾರೋ, ಒಂದು ಪ್ರತ್ಯೇಕವಾಗಿರುವಂತಹ ಲಕ್ಷಣ ಏನಪ್ಪ ಧನಸ್ಸು ರಾಶಿಯವರಿಗೆ ಅಂದರೆ, ಇವರಿಗೆ ಜೀವನದಲ್ಲಿ ಸಿಗುವಂತಹ ಗುರುಗಳು, ಆ ಗುರುಗಳನ್ನು ನಂಬಿದರೆ ಇವರ ಜೀವನವು ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಆದರೆ ಇಂತಹ ಧನಸ್ಸು ರಾಶಿಯಲ್ಲಿ ಜನಿಸಿರುವಂತಹ ವಿಷಯಗಳಲ್ಲೇ, ಕೌಟುಂಬಿಕ ವಿಷಯದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಈ ಧನಸ್ಸು ರಾಶಿಯವರಿಗೆ ಹಿರಿಯ ಸಂತಾನ, ಮೊದಲನೇ ಸಂತಾನ ಯಾರಿರ್ತಾರೋ, ಆರಂಭದಲ್ಲಿ ಅಯ್ಯೋ ತಾಯಿ ತಂದೆಯೇ ದೇವರು, ತಾಯಿ ತಂದೆಯೇ ಮಾರ್ಗದರ್ಶನ ಅಂತ ಹೇಳುವಂತಹ ವ್ಯಕ್ತಿಗಳು ಒಂದು 18-19 ವರ್ಷಗಳ ನಂತರ ಸ್ವಲ್ಪ ರೆಬಲ್ಸ್ ಆಗೋದಕ್ಕೆ ಆಗ್ತಾ ಇರ್ತಾರೆ. ನನ್ನ ಜೀವನ, ನನ್ನ ಇಷ್ಟ, ನನ್ನೆಲ್ಲ ವಿಷಯಗಳು ಹೇಳೋ ಅವಶ್ಯಕತೆ ಇಲ್ಲ, ಈ ರೀತಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಹಿರಿಯ ಸಂತಾನದ ಮುಖಾಂತರ ಧನಸ್ಸು ರಾಶಿಯವರಿಗೆ ಅದು ನಡೀತಾ ಇರುತ್ತೆ. ಸಾಕಷ್ಟು ಜಾತಕಗಳಲ್ಲಿ ಇನ್ ಕೇಸ್ ನಿಮಗೆ ಏನಾದರೂ ಅನುಭವ ಆಗಿದ್ದರೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಈ ಗೋಚಾರದಿಂದ ಹೇಳುವಂತಹ ಫಲಗಳಾಗಿರೋದ್ರಿಂದ ಈ ಮಾಸದಲ್ಲಿರುವಂತಹ ಗ್ರಹ ಗೋಚಾರ ಫಲಗಳನ್ನು ನೋಡುವುದಾದರೆ, ಸಪ್ತಮದಲ್ಲಿ ಗುರು ಸಂಚಾರ, ಈಗ ನೋಡಿ ಮಾರ್ಚ್ 11ರಿಂದ ನೇರವಾಗಿ ವಕ್ರತ್ಯಾಗವನ್ನು ಬದಲಾಯಿಸಿ ರುಜುಮಾರ್ಗದಲ್ಲಿ ನೇರ ಸಂಚಾರವನ್ನು ಮಾಡ್ತಾ ಸಪ್ತಮದಲ್ಲಿ ರಾಶಿಯನ್ನು ನೋಡ್ತಾ ಇರುವಂತಹ ಕಾರಣದಿಂದ
ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಜಾತಕನು, ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಈ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ತಮ್ಮನ್ನು ತಾವು ಒಂದು ರೀತಿ ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ನ ಅಭ್ಯಾಸ ಮಾಡಿಕೊಂಡು ಹಳೆ ಜೀವನದಲ್ಲಿ, ಹಳೆಯ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಬಲಹೀನ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ವೀಕ್ನೆಸ್ಗಳು, ಸಣ್ಣ ಪುಟ್ಟ ಇವರಲ್ಲಿ ಅಭ್ಯಾಸಗಳು, ಈ ಸಹವಾಸಗಳು, ಕೆಟ್ಟ ಅಭ್ಯಾಸಗಳು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಹೊರಗಡೆ ಬಂದು ದಿಸ್ ಇಸ್ ನಾಟ್ ಆರ್ ವೇ, ಇದು ನಮಗೆ ಸರಿ ಹೋಗಲ್ಲ, ನಮಗಿರುವಂತಹ ಹೆಸರು, ಗೌರವ ಇತ್ಯಾದಿ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವರು ತಮ್ಮನ್ನು ತಾವು ತಮ್ಮನ್ನು ತಾವು ಉದ್ಧಾರ ಮಾಡ್ಕೊಳ್ಳೋ, ತಮ್ಮನ್ನು ತಾವು ಮತ್ತೆ ಎಗೈನ್ ಹೊಸ ಅಭ್ಯಾಸಗಳಿಂದ, ಹೊಸ ಸಂಸ್ಕಾರದಿಂದ, ಹೊಸ ಕ್ರಮಶಿಕ್ಷಣಯುತ ಜೀವನದಿಂದ ಇದು ಒಂದು ರೀತಿ ಕೆಲವೊಂದು ಯಶಸ್ಸಿನ ಕಡೆಗೆ, ಸಾಧನೆಗಳ ಕಡೆಗೆ ಹೋಗುವ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಸಪ್ತಮದಲ್ಲಿ ಗುರು ಸಂಚಾರ, ಸಪ್ತಮ ಸ್ಥಾನ, ಕಳತ್ರ ಸ್ಥಾನ, ದಾಂಪತ್ಯ ಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಈಗ ನಿಮ್ಮ ವಿವಾಹ ಜೀವನದಲ್ಲಿ ಸಣ್ಣ ಪುಟ್ಟ ಏನಾದರೂ ಈ ಮನಸ್ತಾಪಗಳು, ಅಥವಾ ಕೆಲವೊಂದು ವಿರುದ್ಧ ಭಾವನೆಗಳು, ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವಾಗ್ವಿವಾದಗಳು ನಡೆದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನೋ ರೀತಿಯಲ್ಲಿ ಮಾತುಗಳು ಇಲ್ಲದೆ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿರುವಂತಹ ವೈವಾಹಿಕ ಜೀವನದಲ್ಲಿ ಈ ಗುರುವಿನ ಸಪ್ತಮ ಸ್ಥಾನ ಸಂಚಾರದ ಮುಖಾಂತರ ಮತ್ತೆ ಅವೆಲ್ಲವೂ ಕೂಡ ಮಬ್ಬಿನ ರೂಪದಲ್ಲಿ ಅವೆಲ್ಲವೂ ಕೂಡ ಮಾಯವಾಗಿ ಅಗೈನ್ ನಿಮ್ಮ ವೈವಾಹಿಕ ಜೀವನವನ್ನು ಅದ್ಭುತ ರೀತಿಯಲ್ಲಿ ಒಂದು ಪ್ರೀತಿ, ಅನುರಾಗದಿಂದ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ. ಇನ್ನು ಹೊಸದಾಗಿ ವಿವಾಹ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ವಿವಾಹ ನಿಶ್ಚಯವಾಗುವುದಕ್ಕೆ, ಅಥವಾ ವಿವಾಹವು ನಿಮ್ಮ ಆಯ್ಕೆ ಮಾಡಿರುವಂತಹ ಗುಣಗಳಿರುವಂತಹ ವ್ಯಕ್ತಿ ನಿಮಗೆ ಪರಿಚಯ ಆಗುವುದಕ್ಕೆ ಈ ಅದ್ಭುತವಾಗಿ ಈ ಸಂಬಂಧಗಳು ಸೆಟ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಯಾರು? ಶುಕ್ರ ಗ್ರಹ ಸಂಚಾರ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾವ ರೀತಿ? ಪ್ರೀತಿ ಪ್ರೇಮ ಈ ಸಂತಾನ ಸ್ಥಾನ, ಪ್ರೀತಿ ಪ್ರೇಮಗಳ ಸ್ಥಾನ ಆಗಿರುವಂತಹ ಪಂಚಮ ಸ್ಥಾನದಲ್ಲಿರುವಂತಹ ಶುಕ್ರ ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇನ್ ಕೇಸ್ ನಿಮ್ಮ ಹಿರಿಯರ ಅನುಮೋದನೆ ಪಡೆಯಬೇಕು, ಹಿರಿಯರಿಗೆ ತಿಳಿಸಬೇಕು, ಅಥವಾ ಅವರ ಅನುಮೋದನೆಯಿಂದ ನಿಮ್ಮ ಪ್ರೀತಿ ಪ್ರೇಮ ವಿವಾಹಗಳನ್ನು ಅದ್ಧೂರಿಯಾಗಿ ಅಂದರೆ ಮುಂದುವರಿಸ್ಕೋಬೇಕು, ಸಕ್ಸಸ್ ಆಗಬೇಕು ಈ ಲವ್ ಮ್ಯಾರೇಜಸ್ಸಲ್ಲಿ ಅನ್ನುವಂತಹ ವಿಷಯಗಳು ಕೂಡ ಅನುಕೂಲವಾಗಿರುತ್ತೆ. ಇನ್ನು 19 ನಂತರ ಕೂಡ ಸ್ವಕ್ಷೇತ್ರಕ್ಕೆ ವೃಷಭ ರಾಶಿಗೆ ಬರ್ತಾ ಈ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇರ್ತಾರೆ. ರಾಶ್ಯಾಧಿಪತಿ ರಾಶಿಯನ್ನೇ ನೋಡ್ತಾ ಇರುವಂತಹ ಕಾರಣದಿಂದ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಎದುರಿಸಿ ಅವುಗಳಿಂದ ಹೊರಗಡೆ ಬರೋದಕ್ಕೆ ಗುರುವಿನ ಅನುಗ್ರಹ ಇಲ್ಲಿ ಚೆನ್ನಾಗಿದೆ. ಯಾಕಂದರೆ ಈಗ ಈ ಚತುರ್ಥ ಸ್ಥಾನದಲ್ಲಿ ಚತುರ್ಗ್ರಾಹಿ ಕೂಟ ಅಂತ ಹೇಳಿದ್ದೇವೆ. ಸೊ ಚತುರ್ಥ ಸ್ಥಾನ ಅಂದ್ರೇ ಯಾವುದು? ಸ್ವಸ್ಥಾನ ಅಂತ ಹೇಳ್ತೇವೆ, ಮನೆ ಅಂತ ಹೇಳ್ತೇವೆ, ಸ್ವಗೃಹ ಅಂತ ಹೇಳ್ತೇವೆ. ಮಾಡುವಂತಹ ವ್ಯವಹಾರಗಳು, ಆಸ್ತಿ ಪಾಸ್ತಿ ವಿಷಯಗಳಾಗಿರ್ಬೋದು, ತಾಯಿ ಇತ್ಯಾದಿ ವಿಷಯಗಳನ್ನೆಲ್ಲನೂ ಕೂಡ ಚತುರ್ಥ ಸ್ಥಾನ ಅನ್ನೋದು ನಿರ್ಧಾರ ಮಾಡ್ತಾ ಇರುತ್ತೆ. ಸೊ ಈ ಚತುರ್ಥ ಸ್ಥಾನದಲ್ಲಿ 4 ಪ್ರಧಾನ ಗ್ರಹಗಳು, ಅದು ಕೂಡ ಶನಿಯ ಜೊತೆ ಅರ್ಧಾಷ್ಟಮ ಶನಿ, ರವಿ ಮತ್ತು ಬುಧ, ಕುಜ ಈ ಗ್ರಹಗಳು ಇರೋದರಿಂದ ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿರುವಂಥದ್ದು, ಈ ಭೂಮಿಯನ್ನು ಕೊಳ್ಳುವಂಥದ್ದು, ಮಾರುವಂತಹ ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಈ ಬ್ರಿಕ್ಸ್ ವ್ಯಾಪಾರ ಮಾಡ್ತಾ ಇರ್ತಾರೆ, ಇಟ್ಟಿಗೆ ವ್ಯಾಪಾರ ಮಾಡ್ತಾ ಇರ್ತಾರೆ, ಆ ವ್ಯಕ್ತಿಗಳಿಗೆ, ಸಿಮೆಂಟ್, ಹೌಸ್ ಕನ್ಸ್ಟ್ರಕ್ಷನ್ಸ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ, ಭೂಮಿ ಮುಖಾಂತರ ವ್ಯವಹಾರಗಳ ಮಾಡುವಂತಹ ವ್ಯಾಪಾರಗಳಲ್ಲಿ, ಅದು ಟೈಲ್ಸು, ಗ್ರನೈಟು, ಪೇಂಟು ಇತ್ಯಾದಿ ವಿಷಯಗಳಲ್ಲಿ ಮಾಡುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದ್ಕೊಂಡಿರೋ ಮಟ್ಟದಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳು ಅತಿ ಲಾಭಗಳನ್ನು ಕೊಡುವುದಿಲ್ಲ. ಅಥವಾ ವ್ಯಾಪಾರ ಅಂತ ಕಸ್ಟಮರ್ಸ್ ತಗೊಂಡು ಹೋಗ್ತಾರೆ, ಎಕ್ಸ್ಪೆಕ್ಟ್ ಮಾಡಿರೋಷ್ಟು ನಿಮಗೆ ಇನ್ಕಮ್ ಬರೋದಿಲ್ಲ. ಅಂದರೆ ಮತ್ತೆ ನೆಕ್ಸ್ಟ್ ವೀಕ್ ಕೊಡ್ತೀವಿ, ನೆಕ್ಸ್ಟ್ ಮಂತ್ ಪೇ ಮಾಡ್ತೀವಿ, ಈ ಥರ ಆಗಿರಬಹುದು. ಅಥವಾ ಎಲ್ಲನೂ ರಿಯಲ್ ಎಸ್ಟೇಟಲ್ಲಿ ಎಲ್ಲ ರೀತಿಯಲ್ಲಿ ಒಪ್ಪಿಗೆ ಆಗಿರುತ್ತೆ, ಫೈನಲ್ ಆಗಿ
ಇನ್ನೇನು ಪರ್ಚೇಸ್ ಮಾಡುವಂತಹ ಸಂದರ್ಭಗಳಲ್ಲಿ ಏನೋ ಒಂದು ಆತಂಕ, ಕಿರಿಕಿರಿ ಇತ್ಯಾದಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಯು ಈ ಚತುರ್ಥ ಸ್ಥಾನದಲ್ಲಿ ಚಾತುರ್ಗ್ರಹಗಳು ಅಂದರೆ 4 ಗ್ರಹಗಳು ಸಂಚಾರ ಮಾಡ್ತಾ ಇರೋದರಿಂದ ಈ ಸಂದರ್ಭಗಳು ಬರುತ್ತೆ. ಅಥವಾ ನೀವು ಏನೋ ಪಟ್ಟಿಗೆ ಸಕ್ಸಸ್ಫುಲ್ಲಾಗಿ ಒಂದು ವೆಂಚರೋ ಒಂದು ಭೂಮಿನೋ ಮಾಡಿರ್ತೀರ, ರವಿ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳಿಂದ ಸ್ವಲ್ಪ ಸಮಸ್ಯೆಗಳು, ಆ ಅಪ್ರೂವಲ್ ತಗೊಳ್ಳಿಲ್ಲ, ಈ ಅಪ್ರೂವಲ್ ತಗೊಳ್ಳಿಲ್ಲ. ಮುಖ್ಯವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಚತುರ್ಥ ಸ್ಥಾನ ವಾಹನ ಅಲ್ವಾ, ನೀವೆಲ್ಲಾದರೂ ಗಾಡಿ ಡಾಕ್ಯುಮೆಂಟ್ಸ್ ಮರ್ತೋಗಿರ್ತೀರ, ಎಲ್ಲಾದರೂ ನಿಲ್ಲಿಸ್ತಾರೆ, ಡಾಕ್ಯುಮೆಂಟ್ ತೋರಿಸಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಮಿಸ್ ಆಗಿಲ್ಲ, ಸೊ ಫೈನ್ ಪೇ ಮಾಡಿ ಅಂತ ಹೇಳೋದು. ಈ ರೀತಿ ವಾಹನಗಳ ಮುಖಾಂತರ ನೀವು ಕೆಲವೊಂದು ಫೈನ್ ಪೇ ಮಾಡಬೇಕಾಗಿರುವಂಥ ಸಂದರ್ಭಗಳು ಬರಬಹುದು. ಈ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಈ ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯವನ್ನು ರಾಶ್ಯಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿ ರಾಶಿಯನ್ನು ನೇರವಾಗಿ ವೀಕ್ಷಣೆ ಮಾಡುತ್ತಾ ಎಲ್ಲ ವಿಷಯಗಳು ನಿಮಗೆ ಅನುಕೂಲ ಆಗುತ್ತೆ. ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿರುವಂತಹ ಸಮಸ್ಯೆಗಳು. ಈ ಮಾಸದಲ್ಲಿ ನೀವು ಈ ವಿಷಯಗಳಲ್ಲಿ ನೋಡ್ಕೋಬೇಕು. ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿ ಇಟ್ಕೋಬೇಕಾಗಿರುತ್ತೆ. ಈಗ ನೋಡಿ, ನಮ್ಮ ನಿತ್ಯ ಜೀವನದಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ, ಎಲ್ಲಾದರೂ ತೋರಿಸಿ ನಿಮ್ಮ ID ಕಾರ್ಡ್ ಅಂತ ಹೇಳ್ತಾರೆ. ನಾವು ಪ್ರತ್ಯಕ್ಷವಾಗಿ ನಾವು ಡೈರೆಕ್ಟಾಗಿ ಹೋಗಿ ನಿಂತರೂ ಕೂಡ ನಮಗೆ ಬೆಲೆ ಇಲ್ಲ. ನಾವು ಕೊಡುವಂತಹ ಡಾಕ್ಯುಮೆಂಟ್ ಏನಿರುತ್ತೋ ಆ ಪೇಪರ್ಗಳಿಗೆ ಬೆಲೆ ಇರುತ್ತೆ ವಿನಃ ನಮಗೆ ಬೆಲೆ ಇರೋದಿಲ್ಲ. ಸೊ ಆಗಿರೋದ್ರಿಂದ ಡಾಕ್ಯುಮೆಂಟ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆ, ಡಾಕ್ಯುಮೆಂಟ್ಸ್ ಸಿಗ್ನೇಚರ್ ಮಾಡುವಂತಹ ವಿಷಯಗಳಲ್ಲಿ ಹುಷಾರಿಗಿರಬೇಕಾಗಿರುತ್ತೆ. ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಆ ಡಾಕ್ಯುಮೆಂಟ್ಸಲ್ಲಿರುವಂತಹ ವಿಷಯಗಳೆಲ್ಲನೂ ಕೂಡ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಸಿಗ್ನೇಚರ್ ಮಾಡಬೇಕಾಗಿರುತ್ತೆ ಈ ಮಾಸದಲ್ಲಿ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ಚತುರ್ಥ ಸ್ಥಾನ ಸ್ವಸ್ಥಾನ ಅಂದರೆ ಮನೆಯಲ್ಲಿ ಕೆಲವೊಂದು ವಿಷಯಗಳು ಅಥವಾ ಕೆಲವೊಂದು ವ್ಯಕ್ತಿಗಳು, ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು, ಮುಖ್ಯವಾಗಿ ನಿಮ್ಮ ತಾಯಿ, ಕೆಲವೊಂದು ವಿಷಯಗಳಲ್ಲಿ ಅವರ ಜೊತೆಗೆ ವಾದೋಪವಾದಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆರ್ಗ್ಯುಮೆಂಟ್ಸು ಆಗುವಂತಹ ಸಾಧ್ಯತೆ ಇದ್ದರೂ ಕೂಡ ಕೊನೆಗೆ ಅವೆಲ್ಲವೂ ಕೂಡ ಪರಿಷ್ಕಾರವಾಗುತ್ತೆ. ಬಿಕಾಸ್ ಅದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗದೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿ ನಿಮ್ಮದು ಯಾವುದೇ ರೀತಿ ತಪ್ಪಿಲ್ಲ ಅನ್ನುವಂತಹ ಒಂದು ರಿಗ್ರೆಟ್ ಫೀಲ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ತಕ್ಕಂತೆ ಅದರ ಮೇಲೆ ಸ್ವಲ್ಪ ಮೆಡಿಸಿನ್ ಹಾಕುವ ರೀತಿಯಲ್ಲಿ ಗುರು ದಶೆ ಈಗ ನಡೀತಾ ಇರುವಂಥ ಸಪ್ತಮ ಸ್ಥಾನದಲ್ಲಿರುವಂತಹ ಗುರುದೃಷ್ಟಿ ನಿಮ್ಮನ್ನು ಸರ್ವದಾ ಶತತ ರಕ್ಷಣೆ ಮಾಡ್ತಾನೇ ಇರುತ್ತೆ. ಸೊ ಆದ್ದರಿಂದ ಈ ರೀತಿ ವಿಷಯಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ವಾಹನ ಎಲ್ಲಾದರೂ ಹೋಗ್ತಾ ಇರ್ತೀರ, ಮಧ್ಯದಲ್ಲಿ ಎಲ್ಲಾದರೂ ಸ್ಟಕ್ ಆಗುತ್ತೆ, ಪ್ರಯಾಣಗಳು ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಸ್ವಲ್ಪ ನೋಡಿಕೊಂಡು ಪ್ರಯಾಣ ಮಾಡ್ತಾಯಿದ್ದೀನಿ, ಇಷ್ಟು ಟೈಮು ನಿಮ್ಮ ಎಫರ್ಟ್ ಸ್ಟ್ರೈನು ಇದೆಲ್ಲ ಮಾಡಿಕೊಂಡು ಪ್ರಯಾಣ ಮಾಡ್ತಾಯಿದ್ದೀವಿ, ಅಲ್ಲಿಗೋದ್ಮೇಲೆ ನೀವು ಆಗಬೇಕಾಗಿರುವಂತಹ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ಪ್ಲಾನಿಂಗ್ ಇದೆಯಾ, ಆ ವ್ಯಕ್ತಿಗಳು ಅಲ್ಲಿಗೆ ಬರ್ತಾರಾ, ಅಥವಾ ವೆಹಿಕಲ್ ತುಂಬ ಕಂಡೀಷನಲ್ಲಿದೆಯಾ, ಏನೂ ಪ್ರಾಬ್ಲಮ್ ಇಲ್ಲ, ಇತ್ಯಾದಿ ವಿಷಯಗಳನ್ನೆಲ್ಲ ಸ್ವಲ್ಪ ಮುಂದೆ ನೋಡಿಕೊಂಡು ಪ್ರಯಾಣಗಳನ್ನು ಆರಂಭ ಮಾಡೋದು ಒಳ್ಳೆಯದು. ಇನ್ನು ಪಂಚಮ ಸ್ಥಾನ ಹೇಳಿದ್ದೀನಿ ನಾನು. ಪಂಚಮ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ ಆಗಿರೋದ್ರಿಂದ ಶುಕ್ರ ಎಲ್ಲ ಅಲ್ಲಿ ಇರೋದರಿಂದ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ಆಕರ್ಷಣೆ ಇರುತ್ತೆ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿರುವಂತಹ ಆಕರ್ಷಣೆಯಿಂದ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿಗಳು, ಅಥವಾ ತುಂಬ ದಿನಗಳಿಂದ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಅದರ್ ಪರ್ಸನ್ ಪ್ರಪೋಸಲ್ಸ್ ಬರುವಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿ ಇರುತ್ತೆ. ಆದರೆ ತೃತೀಯ ಸ್ಥಾನದಲ್ಲಿ ರಾಹು ಇರೋದು ಒಳ್ಳೆಯದೇ, ಅಂದರೆ ಒಳ್ಳೆಯ ಫಲಗಳೇ ಕೊಡುತ್ತೆ. ಬಟ್ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದು ಮಧ್ಯದಲ್ಲಿ ಎಲ್ಲ ಗ್ರಹಗಳಿರೋದ್ರಿಂದ ಒಂದು ರೀತಿ ಸರ್ಪದೋಷವನ್ನು ಈ ಮಾಸದಲ್ಲಿ ಉಂಟಾಗ್ತಾ ಇರುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ಏನು ಸರ್ಪದೋಷ ಅಂದರೆ ಅಂದರೆ ಅತಿ ಹೆಚ್ಚು ಭಯ ಬೀಳುವಂತಹ ಅಂದರೆ ಆ ರೀತಿ ಅವಶ್ಯಕತೆ ಇಲ್ಲ. ನೀವು ಈ ಸರ್ಪದೋಷ ಅಂದರೆ ನಿಮಗೆ ಸಿಗಬೇಕಾಗಿರುವಂತಹ ಒಳ್ಳೆಯ ಗ್ರಹಗಳಿಂದ ಸಿಗಬೇಕಾಗಿರುವಂತಹ ಫಲಗಳು ವಿಳಂಬವಾಗುತ್ತೆ, ಅಥವಾ ಈ ವಿಷಯಗಳಲ್ಲಿ ಗೋಚಾರ ಫಲಗಳು ನಿಮಗೆ ಅನ್ವಯವಾಗುವುದಿಲ್ಲ. ಇದರಿಂದ ಇದೊಂದು ಮಾಸದಲ್ಲಿ ನೀವು ರಾಹು ಕೇತುಗಳ ಅನುಗ್ರಹಕ್ಕೋಸ್ಕರ, ಕೇತುವಿನ ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡುವುದಾಗಿರ್ಬೋದು. ಗರಿಕೆಯಿಂದ ಶ್ರೀ ಗಣಪತಿಗೆ ಸಮರ್ಪಣೆ ಮಾಡಿ ಅವರ ಆಶೀರ್ವಾದ ಪಡೆಯೋದರಿಂದ,
ರಾಹುವಿಗೆ ಸಂಬಂಧಪಟ್ಟಿರುವಂತಹ ದುರ್ಗಾ ಮಾತೆ ಆರಾಧನೆಯನ್ನು ಮಾಡುವುದು. ಶುಕ್ರವಾರದಂದು ರಾಹುಕಾಲದ ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡುವುದರಿಂದ, ಕುಂಕುಮಾರ್ಚನೆ, ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ನೀವು ಈ ಕೆಲವೊಂದು ಸಮಸ್ಯೆಗಳಿಂದ ಅಥವಾ ನಿಮಗೆ ಬರಬೇಕಾಗಿರುವಂಥ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಧನಸ್ಸು ರಾಶಿಯವರಿಗೆ ಈ ಚತುರ್ಥಸ್ಥಾನದಲ್ಲಿರುವಂತಹ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ನೀಡಿದರೂ ಕೂಡ ಪಂಚಮ ಸಪ್ತಮ ಸ್ಥಾನದಲ್ಲಿರುವಂತಹ ಗುರು ಶುಕ್ರರು ಸಂಪೂರ್ಣ ಬಲವನ್ನು ನೀಡ್ತಾ ಇರೋ ಕಾರಣದಿಂದ ಆ ಗುರುವಿನ, ಆ ಪರಮೇಶ್ವರನ, ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ